ಜನರು ತೂಕ ನಷ್ಟದ ಬಗ್ಗೆ ಚರ್ಚಿಸುವಾಗ ಸಾಮಾನ್ಯವಾಗಿ ಆಹಾರ, ವ್ಯಾಯಾಮ ಮೇಲೆ ಗಮನ ಹರಿಸುತ್ತಾರೆ. ದೇಹವು ಜೈವಿಕ ಗಡಿಯಾರವನ್ನ ಅನುಸರಿಸುತ್ತದೆ. ರಾತ್ರಿ 10:30 ಸುಮಾರಿಗೆ ಜೀರ್ಣಕ್ರಿಯೆ ನಿಧಾನವಾಗುವ ನೈಸರ್ಗಿಕ ಹಂತ ಆರಂಭವಾಗುತ್ತದೆ. ಯಾರಾದರೂ ತಡವಾಗಿ ಎಚ್ಚರವಾಗಿದ್ರೆ ಅವರ ದೇಹವು ಒತ್ತಡದಿಂದ ಉಳಿಯುತ್ತದೆ. ಇದು ಹೆಚ್ಚಿನ ಕಾರ್ಟಿಸೋಲ್ ಮಟ್ಟಕ್ಕೆ ಕಾರಣವಾಗುತ್ತದೆ. ಕಾರ್ಟಿಸೋಲ್ ರಾತ್ರಿಯಲ್ಲಿ ಹೆಚ್ಚಾದಾಗ ಆಹಾರದ ಗುಣಮಟ್ಟವನ್ನ ಲೆಕ್ಕಿಸದೆ ಕೊಬ್ಬನ್ನು ಸಂಗ್ರಹಿಸುವುದು ಸುಲಭವಾಗುತ್ತದೆ ಮತ್ತು ಅದನ್ನು ಸುಡುವುದು ಕಷ್ಟವಾಗುತ್ತದೆ. ಇದಕ್ಕಾಗಿಯೇ ಉತ್ತಮ ಆಹಾರವನ್ನ ಕಾಪಾಡಿಕೊಳ್ಳುವ ಜನರು ಇನ್ನೂ ಹೆಚ್ಚಿನ ತೂಕದೊಂದಿಗೆ ಹೋರಾಡಬಹುದು ಎಂದು ಡಾಕ್ಟರ್ ಸರಾಫ್ ಹೇಳುತ್ತಾರೆ. ದೇಹದ ನೈಸರ್ಗಿಕ ಚಯಾಪಚಯ ಲಯವು ರಾತ್ರಿ 11ರಿಂದ ಮುಂಜಾನೆ 3 ಗಂಟೆಯ ನಡುವೆ ಸಂಭವಿಸುವ ಅತ್ಯಂತ ಪರಿಣಾಮಕಾರಿ ದುರಸ್ತಿಯನ್ನ ಹೊಂದಿದೆ. ನಿದ್ರೆ ವಿಳಂಬವಾದರೆ ಚಯಾಪಚಯ ಅವ್ಯವಸ್ಥೆಯ ಅವಧಿ ಪ್ರಾರಂಭವಾಗುತ್ತದೆ. ಇದು ಸಕ್ಕರೆ ನಿಯಂತ್ರಣದ ಮೇಲೆ ಪರಿಣಾಮ ಬೀರುತ್ತದೆ.